ಕಳ್ಸಿದ್ರು ವಾಟ್ಸಪ್ ಅಲ್ಲಿ. ಆಮೇಲೆ ನಾ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಏನ್ ಕಳ್ಸಿದ್ರು ಅಂದ್ರೆ ಅವರು ಇದಕ್ಕೆ ಉತ್ತರ ಕೊಟ್ರು, ನೀವ್ ಯಾರು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆ ಉತ್ತರ ನನಗೆ ಕಳ್ಸಿದ್ರು. ಏನ್ ಉತ್ತರ ಅಂದ್ರೆ ವಂಡರ್ಫುಲ್. ಸುಮ್ನೆ ಈ ಲೀಲಾ ಮೇಡಮ್ ಸುಮ್ನೆ ಬೈದ್ರಿ ಸರ್, ಸುಮ್ನೆ ಬೈದ್ರಿ ಸರ್ ಅಶೋಕ್ ರೈ ಅವ್ರನ್ನ. ಎಂತ ಒಳ್ಳೆ ಜನ ಮಾರ್ರೆ ಅವರು, ನಮ್ಮ ಬಗ್ಗೆ ಎಂತ ಕಾಳಜಿ ಗೊತ್ತಾ ಅವರಿಗೆ. ನಾವೆಲ್ಲ ಇಲ್ಲಿಂದ ಹೋಗಿ ಕುಟುಂಬ ಸಮೇತ ನೀವೆಲ್ಲ ನಮ್ಮ ಕಂಬಳವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾರ್ರೆ, ಅದಕ್ಕೆ ನಾವು ನಮ್ಮ ಕಂಬಳವನ್ನೇ ಇಲ್ಲಿ ತಂದು ತೋರ್ಸೋದು ಅಂತ ಅವರು ಹೇಳಿದ್ದು. ಅಲ್ಲಿ ಆಯ್ತು ಮಾರ್ರೆ, ನಮಗೆ ಕೊಪ್ಪಳ ಜಾತ್ರೆ ನೋಡ್ಲಿಕ್ಕೂ ಆಸೆ ಉಂಟು. ಇಲ್ಲಿ ನಮಗೆ ಜನರಿಗೆ ಕುಟುಂಬ ಸಮೇತ ನಾವು ಕೊಪ್ಪಳ ಜಾತ್ರೆ ನೋಡಕ್ಕಾಗಲ್ಲ, ತರ್ತೀರಾ? ಕೇಳ್ಬಿಟ್ರೆ ನಾಳೆ ಗಂಗಾವತಿ ಅವರು ಕರಾವಳಿಯವರು ಕೊಟ್ರಿ 8 ಕೋಟಿ, ನಾವೇನ್ ಮಾಡಿದ್ವಿ, ನಾವು ಕರ್ನಾಟಕದವ್ರಲ್ವಾ, ನಮ್ಮದು ಸಂಸ್ಕೃತಿ ಅಲ್ವಾ ಅಂತ. ಇನ್ಯಾರೋ ದಾವಣಗೆರೆ ಅವ್ರು ಕೇಳಿದ್ರು, ಇನ್ಯಾರೋ ಉತ್ತರ ಕರ್ನಾಟಕದ ಇನ್ಯಾವ ಜಿಲ್ಲೆಯವರು ಯಾವ್ದೋ ಉತ್ಸವ ಕೇಳಿದ್ರು. ಕೊಡಿ, ಕೆಲಸ ಮಾಡೋಣ. ಕುವೆಂಪು ನಗರ ಒಂದ್ ಜಿಲ್ಲೆ ಅವ್ರಿಗೆ, ಸರಸ್ವತಿಪುರಂ ಒಂದ್ ಜಿಲ್ಲೆ ಅವ್ರಿಗೆ, ಗೋಕುಲಂ ಒಂದ್ ಜಿಲ್ಲೆ ಅವ್ರಿಗೆ, ಸಿದ್ಧಾರ್ಥ ಎಲ್ಲಾರ್ಗು ಒಂದೊಂದೊಂದೊಂದು ಕೊಟ್ಬೋಣ. ಆಮೇಲೆ ಬಂದ್ ಮೈಸೂರು ದಸರಾ ಎಲ್ಲಿ ಎಲ್ಲಿ ಅಂತ ಹುಡುಕ್ಲಿ ಎಲ್ಲ. ಆಮೇಲೆ ನಾನು ಅಶೋಕ್ ರೈ ಅವ್ರಿಗೆ ಉತ್ತರ ಕೊಟ್ಟೆ, ಅಲ್ಲ ಮಾರ್ರೆ, ನಿಮ್ಮ ಕರಾವಳಿ ಭಾಗದ ಜನ ಸಹ ನಮ್ಮ ಜಂಬೂ ಸವಾರಿಯನ್ನ ಕುಟುಂಬ ಸಮೇತ ಅಲ್ಲಿಂದ ಬಂದು ಇಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಮಾರ್ರೆ. ಇದು ಅರಮನೆ, ಆನೆ, ಇದು ಅಂಬಾರಿ ಎಲ್ಲ ತೆಕೊಂಡು ಹೋಗುವಲ್ಲ ಅಲ್ಲಿಗೆ ಅಂತ ಮಾತಾಡ್ಲಿಲ್ಲ ಅಣ್ಣ. ಅಂದ್ರೆ ಅವ್ರಿಗೆ ಯಾಕೆ ಇಲ್ಲಿ ಮಾಡ್ತಿದೀವಿ ಅಂತ ಅನ್ನೋದಕ್ಕೆ ಈಗ ಏನಾಗ್ಬಿಟ್ಟಿದೆ, ಒಂದ್ಸತಿ ಮಾತಾಡಾಗೋಗಿದೆ, ನಾನು ಕಂಬಳ ಮಾಡ್ತೀನಿ ಅಲ್ಲಿ ಅಂತ. ಈಗ ಪ್ರತಿಭಟನೆ ಶುರು ಆಗ್ಬಿಟ್ಟಿದೆ. ಈಗ ಹಿಂದೆ ತೆಕ್ಕೊಂಡ್ರೆ ಒಂದು ಅವಮಾನದ ಪ್ರಶ್ನೆ ಅಂತ ಈಗೋ ಆಗಿ ಅವರು ಭಾವಿಸಿರಬಹುದು. ಏನು ಅವಮಾನ ಅಲ್ಲ. ನೀವು ಮೈಸೂರಿನ ಜನರ ಭಾವನೆಗಳನ್ನು ಗೌರವಿಸಿದ್ದಕ್ಕೆ ನಾವು ನಿಮಗೆ ಒಂದು ದೊಡ್ಡ ನಮಸ್ಕಾರ ಮಾಡ್ತೀವಿ. ಇದನ್ನ ಹಿಂದೆ ತಗೊಂಡ್ರೆ ಏನು ಅವಮಾನ ಇಲ್ಲ. ಅದೆಂಗ್ ಮಾಡಕ್ ಬಿಡಲ್ಲ, ನೋಡ್ಬಿಡಮ್ಮ ಅಂದ್ರೆ ಅದೆಂಗ್ ಮಾಡ್ತೀರಿ ಅದೆಂಗ್ ಮಾಡ್ತೀರಾ ನೋಡಮ್ಮ ಅಂತ ನಾವು ನಿಂತ್ಕೊತೀವಿ ಅಲ್ವಾ. ಇದು ಎಂಡ್ಲೆಸ್ ಇದು. ಆಮೇಲೆ ನಾವು ಕಂಬಳ ಮಾಡ್ತೀರಾ, 24 ಎಕರೆ ಕೊಡ್ಬೇಕಾ, ಕೊಡಿ ನಮ್ಗೊಂದು 25 ಎಕರೆ ಅಲ್ಲಿ ಉಡುಪಿಲಿ ನಾವು ಮಾಲೇಶ್ವರನ ಜಾತ್ರೆ ಮಾಡ್ತೀವಿ. ಕೇಳಿದ್ರೆ ಹೆಂಗಿರುತ್ತಲ್ವಾ ನೋಡಿ. ನಾವು ಅವ್ರೇನಾದ್ರು ಜಗಳಾಡ್ಕೊಂಡಿದೀವ, ದಾಯಿದಿಗಳ ನಾವು ಅವ್ರ ಜಗಳಾಡ್ಕೊಳಕ್ಕೆ ಆಸ್ತಿ ಇದ್ದದ, ನಮಗೂ ಅವ್ರಿಗೂ ಭಾಗ ಮಾಡ್ಕೊಳಕ್ಕೆ ಏನೂ ಇಲ್ಲ, ಎಂತದ್ದು ಇಲ್ಲ. ಸುಮ್ಮನೆ ಯಾರೋ ಎಲ್ಲೋ ಕುತ್ಕೊಂಡು ಒಂದು ಕಲ್ಲೆಸ್ಬಿಟ್ಟು ಹಿಂಗ ನಮ್ಮನ್ನು ಅವರನ್ನು ಮತ್ತೆ ಮುಖ್ಯವಾಗಿ ಆ ಜನರೂ ವಿರೋಧ ಮಾಡ್ತಾ ಇದ್ದಾರೆ ಬೇಡ ಅಂತ. ಸೊ ನಮ್ಮ ರಿಕ್ವೆಸ್ಟ್, ನೀವೆಲ್ಲರೂ ಎಲ್ಲಾ ಕಡೆ ಹೇಳ್ಬೇಕಾಗಿರೋದು, ಬರಗಾಲ ಇದೆ, ಕಲ್ಚರ್ಗಳನ್ನ ಸಂಸ್ಕೃತಿಗಳನ್ನ ಕಲಬೆರಕೆ ಮಾಡೋದು ಬೇಡ. ನಮ್ಮ ಕಲಾವಿದರನ್ನ ದಯವಿಟ್ಟು ಚೆನ್ನಾಗಿ ನಡ್ಸ್ಕೊಳ್ಳಿ. ಆ ಕೋಣಗಳನ್ನ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ಹಿಂಸೆ ಕೊಡಬೇಡಿ. ಇಲ್ಲಿ ಅಹಂಕಾರದ ಪ್ರಶ್ನೆ ಇಲ್ಲ, ಈಗೋ ಪ್ರಶ್ನೆ ಇಲ್ಲ, ಏನೂ ಇಲ್ಲ. ನಿಮ್ ಕಂಬಳನ ನಾವು ಆದ್ರೆ ಬಂದ್ ನೋಡ್ತೀವಿ, ಇಲ್ಲಾಂದ್ರೆ ನಮ್ ಜಂಬೂ ಸವಾರಿಗೆ ಬರೋ ಕ್ಯಾಮ್ರಾ ಅವ್ರವ್ರಿಗೋದ್ರೆ ಆಫ್ ಆಗ್ಬಿಡ್ತದಣ್ಣ, ಬ್ಯಾಟ್ರಿ ಖಾಲಿ ಆಗ್ಬಿಡ್ತದ. ಅವ್ರಿಗೋದ್ರೆ ಅಲ್ಲೂ ಇದ್ದೇ ಇರುತ್ತೆ ತಾನೇ ಕ್ಯಾಮ್ರಾ. ನಾವು ತೋರಿಸ್ತೀವಿ, ಟಿವಿಲಿ ನೋಡ್ಕೊಳ್ಳಿ, ನೀವು ತೋರಿಸಿ ಕಂಬಳನ, ಆದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಟಿವಿ ನೋಡ್ತೀವಿ, ಮುಗೀತಲ್ಲ. ಇದಕ್ಕೆ ಯಾಕೆ ಕಿತ್ತಾಡ್ಬೇಕು ಅಲ್ವಾ?